ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬಿಗ್ ಎಕ್ಸ್ಪೋಸ್, ಇದು ಬಟ ಬಯಲಾಗಿದೆ ಅವರ ಬಂಡವಾಳ ಅಂತ ಈಗ ಬಿಜೆಪಿ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಮುಗಿಬಿದ್ದಿರೋದು. ಹಾಗಾದರೆ ಈಗ ಹೊಸದಾಗಿ ಆಯ್ಕೆಯಾಗಿರುವಂಥ ಕರ್ನಾಟಕ ಮೂಲದ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಮಾಡ್ತಿರುವ ಗಂಭೀರ ಆರೋಪ ಏನು, ಸಾಕ್ಷಿ ಕೊಟ್ಟು ಅದನ್ನು ದೃಢೀಕರಣಗೊಳಿಸಿ ಮಾತಾಡಿ, ಇಲ್ಲ ಇಡೀ ದೇಶದ ಮುಂದೆ ಸಂಸತ್ನಲ್ಲಿ ಪಾರ್ಲಿಮೆಂಟಲ್ಲಿ ಕ್ಷಮೆ ಯಾಚನೆ ಮಾಡಲೇಬೇಕು ಜೋಶಿ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಅನ್ನುವಂಥ ಆಕ್ರೋಶ ಈಗ ಸಿಡ್ತಿದೆ. ಏನಾಗಿದೆ ಹಾಗಾದರೆ? ಶ್ರೇಷ್ಠ ವಿಜ್ಞಾನಿಯನ್ನು ಅವಹೇಳನ ಮಾಡ್ತಿರೋದು ಬೌದ್ಧಿಕ ದಿವಾಳಿತನದ ಸಂಕೇತ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಬಿಜೆಪಿಯ ಸಂಸದರು ಮುಗಿಬಿದ್ದಿದ್ದಾರೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎಷ್ಟೆಲ್ಲ ಹೋರಾಟ ಆಯಿತು, ರಾಜೀನಾಮೆ ಆಯಿತು, ಅದಾದಮೇಲೆ ನಾವು ರಾಜೀನಾಮೆ ಆದಮೇಲೆ ಚರ್ಚೆಗೆ ಬರ್ತೀವಿ ಅಂತಲ್ವ ಕಾಂಗ್ರೆಸ್ನವ್ರು ಹೇಳಿದ್ದು. ಆಮೇಲೆ ಬರಲಿಲ್ಲ, ತುಂಬ ಗಲಾಟೆ ಆಯಿತು, ಜಟಾಪಟಿ ಆಯಿತು. ಆಮೇಲೆ ಸ್ಪೀಕರ್ ಮನವೊಲಿಸಿ ಚರ್ಚೆ ಶುರುವಾಯಿತು. ಚರ್ಚೆ ಶುರುವಾದ ಏನು ಮಾಡ್ತಿದ್ದಾರೆ ಗಮನಿಸ್ತಾ ಇದ್ದೀವಿ ನಾವು. ಸಿಕ್ಕಾಪಟ್ಟೆ ಗಲಾಟೆ. ಈ ಸೆಷನ್ ಕೂಡ ಒಂದು ಪ್ರಯೋಜನಕ್ಕೆ ಬರೋ ರೀತಿಯಲ್ಲಿ ಏನು ಕನ್ಕ್ಲೂಷನ್ಗೆ ಹೋಗೋ ರೀತಿಯೇ ಕಾಣಿಸ್ತಾ ಇಲ್ಲ. ಅಷ್ಟು ಗಲಾಟೆ ಗದ್ದಲದಲ್ಲಿ ಕಲಾಪ ಬಲಿಯಾಗ್ತಾ ಇದೆ. ಈ ಹೊತ್ತಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಅಣ್ಣ ತಂಗಿ ಇಬ್ಬರು ಮುಗಿಬಿದ್ದಿದ್ದಾರೆ. ರಾಹುಲ್ ಗಾಂಧಿ ಅವರು ಹೊರಗಡೆ ಕೂಡ ಟೀಕಿಸಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರು ಜೋರಾಗಿ ತರಾಟೆಗೆ ತಗೊಂಡಿದ್ದಾರೆ ಸೆಷನ್ ಒಳಗಡೆನೆ. ಏನಂತ? ಬಿಲ್ಕಿಸ್ ಬಾನೋ ಅತ್ಯಾಚಾರ ಪ್ರಕರಣವನ್ನು ಸಮರ್ಥನೆ ಮಾಡಿಕೊಂಡ ಒಬ್ಬ ರೇಪಿಸ್ಟ್ ಪರ ಇರುವಂತಹ ವ್ಯಕ್ತಿಯನ್ನು ಅದು ಹೆಂಗೆ ಶಿಕ್ಷಣ ಸಚಿವರನ್ನಾಗಿ ಮಾಡ್ತೀರಿ ಅನ್ನುವ ಆಕ್ರೋಶ ಈಗ ಕಾಂಗ್ರೆಸ್ಸಿಗರದ್ದು. ಏನದು? ಹಿಂದೆ ಒಂದೇ ಕುಟುಂಬದ ಹಲವರ ಮೇಲೆ ಅನ್ಯಾಯ, ಕೊಲೆ, ಅತ್ಯಾಚಾರ ಎಲ್ಲ ಆಗಿದ್ದಂಥ ಬಿಲ್ಕಿಸ್ ಬಾನೋ ಪ್ರಕರಣ ಅದು ಹೆಂಗೆ ರಿಲೀಸ್ ಮಾಡಿದ್ರು ಅಂತ 2022 ಆ ಪ್ರಶ್ನೆ ಬಂದಾಗ ಅದು ಕೋರ್ಟ್ನ ನಿರ್ಧಾರ ಅನ್ನುವ ಕಮೆಂಟನ್ನು ಮಾತ್ರ ಮಾಡಿರ್ತಾರೆ. ಆ ಕೇಸ್ ಬಗ್ಗೆ ಮಾತಾಡಿರಲ್ಲ ಅವರು. ಕೋರ್ಟ್ನ ನಿರ್ಧಾರ, ಕೋರ್ಟ್ನಲ್ಲಿ ನ್ಯಾಯ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಇಷ್ಟು ದಿನ ಸಂಜೆ, ಆಮೇಲೆ ರಿಲೀಸು, ಮತ್ತು ಅವರು ವಾಪಸ್ ಹೋಗ್ತಾರೆ, ಇದೆಲ್ಲ ನಡೀತಿರುತ್ತೆ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡಿರ್ತಾರೆ. ಬಟ್ ಆ ಪ್ರಕರಣದಲ್ಲಿ ನ್ಯಾಯ ಅನ್ಯಾಯವನ್ನು ಅವರು ಉಲ್ಲೇಖ ಮಾಡಿರಲ್ಲ. ಸೊ ಒಬ್ಬ ರೇಪಿಸ್ಟ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಮುಗಿಬಿದ್ದಿದ್ದು, ಸಾಕ್ಷಿ ಇಟ್ಟು ಮಾತಾಡಿ, ಇಲ್ಲ ತಕ್ಷಣ ಕ್ಷಮೆ ಕೇಳಲೇಬೇಕು ಈ ಸದನದಲ್ಲಿ ಪ್ರಿಯಾಂಕಾ ವಾದ್ರಾ ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ. ಸ್ಪೀಕರ್ ತಕ್ಷಣ ಕ್ರಮ ಕೈಗೊಳ್ಳಬೇಕು ಪ್ರಿಯಾಂಕಾ ಗಾಂಧಿ ಅವರ ವಿರುದ್ಧ. ಯಾರ್ಯಾರೋ ಏನೇನೋ ಹೇಳಿಬಿಡ್ತಾರೆ. ಹಾಗಾದರೆ ಹೇಳಿದ ತಕ್ಷಣ ಅದನ್ನು ಹಾಗೆ ಬಿಟ್ಟರೆ ಅದು ಎಷ್ಟು ದೊಡ್ಡ ಸಂದೇಶ ಆಗತ್ತೆ. ಸದನದಿಂದ ಹೊರ ಹಾಕಬೇಕು ಈಗ ಸ್ಪೀಕರ್. ಪ್ರಿಯಾಂಕಾ ಗಾಂಧಿ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ಅವರೇ ತನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆ ಯಾಚಿಸಬೇಕು. ಎರಡರೊಳಗೊಂದು ಆಗಲೇಬೇಕು ಅಂತ ಬಿಜೆಪಿ ಸಂಸದರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪಟ್ಟು ಹಿಡಿದಿದ್ದಾರೆ. ಎಜುಕೇಶನ್ ಮಿನಿಸ್ಟರ್ ಆಫ್ ಇಂಡಿಯಾ, ಹೂ ಆಫ್ಟರ್ all these young people were protesting about the education system, and so many girls are protesting. They've been beaten, they've been thrashed. The BJP puts a man who is a defender of rapists. That's the most filthy type of man. There can be no filthier man than somebody who says that rapists need protection. That is the education minister of India today. It's strange. It's a strange reaction from the Prime Minister that there are so many people in his cabinet. He could have chosen any one of them, but he chooses a person who protects rapists. It's quite amazing. सर जो प्रहलाद जोशी जी ने बिल्किस बानो के बलात्कारियों की रिहाई पर जो बयान दिए, उसका प्रमाण मैं आपको दे दूंगी, मैं भेज मैं ऑथेंटिकेट करूंगा। स्पीकर का डायरेक्शन 115, उनको पहले ऑथेंटिकेट करने कहिए सर। ऑथेंटिकेट करेंगे, उसके बाद वो आगे बढ़ेंगे। ऐसे नहीं होगा, पहले ऑथेंटिकेट करने दो सर। उनको ऑथेंटिकेट करने के लिए कहिए, ऑथेंटिकेट करने कहिए उनको। प्रियंका जी को ऑथेंटिक करना चाहिए, ऑथेंटिकेट करना चाहिए। और जो मिस इन्फॉर्मेशन कर रहे हैं, नहीं तो मिस इन्फॉर्मेशन के लिए कार्रवाई करना चाहिए सर। ये क्या कुछ भी बोल के चल सकते हैं क्या?
और प्रोसीजर फॉर द मिनिस्टर द करेक्टिंग द मिस्टेक 114 में अगर वो आपने जो रूल का जिक्र किया 353 में मुझे कोई नोटिस नहीं दिया है, मैं इधर प्रेजेंट हूँ और मैंने ऐसे कैसे बिना ऑथेंटिकेशन बोल सकते मुझे बिना नोटिस दिए हुए। इसलिए मैं इसको खंडन करता हूँ और उसको एक्सपेल करना चाहिए और उनको माफी मांगना चाहिए। ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೋಗಿ ಜೋಶಿನ ಮಾಡಿದಾರಲ್ಲ, ಏನಾದರೂ ಉದ್ಧಾರ ಮಾಡಿದಾರ ಅವ್ರು ಕೊಟ್ಟಿರೋ ಇಲಾಖೆಲೆ? ಅವ್ರಿಗೆ ಕೊಟ್ಟಿರೋದು ಅಂದರೆ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದಿದೆ ಈಗ ಶಿಕ್ಷಣ ವ್ಯವಸ್ಥೆ ಅನ್ನುವಂಥ ಆಕ್ರೋಶ ಇಲ್ಲಿನವರು ಹೊರ ಹಾಕ್ತಿದ್ದಾರೆ. ಮತ್ತು ಜೋಶಿ ಅವರೇ ಕಂಡಿದ್ದ ಇವ್ರ ಕಣ್ಣಿಗೆ ಎಷ್ಟು ಜನ ಇದ್ದರು ಪಾಪ ಯಾರೂ ಕಾಣಿಸ್ದೆ ಹೋಗಿ ಇವರನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಈಗ ಮತ್ತೆ ಹೊಸ ಮಂತ್ರಿಯನ್ನು ಕೂಡ ಶಿಕ್ಷಣ ಸುಧಾರಣೆ ಮಾಡೋಕೆ ಇಂಥವ್ರನ್ನ ತಂದಿದ್ದೀರಾ, ಇಷ್ಟು ದೊಡ್ಡ ಸವಾಲು ಎದುರಾದ ಬೆನ್ನಲ್ಲೇ ಅನ್ನುವ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಮತ್ತು ಒಂದು ಕಮಿಟಿ ರಚನೆ ಆಗಿದೆಯಲ್ಲ ರಿಫಾರ್ಮ್ಸ್ ಮಾಡೋದಕ್ಕೆ, ಶಿಕ್ಷಣ ಸುಧಾರಣೆ ಮಾಡೋದಕ್ಕೆ ನಿಲೇಕಣಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಆಗಿದೆ. ಅದರಲ್ಲಿ ಡಾಕ್ಟರ್ ಕಾಮಕೋಟಿ ಅವರು ಕೂಡ ಒಬ್ಬರು ಮೆಂಬರು. ಗೋಮೂತ್ರ ಎಕ್ಸ್ಪರ್ಟ್ ಅನ್ನು ತಂದು ಶಿಕ್ಷಣ ಸುಧಾರಣೆ ಮಾಡಕ್ಕೆ ಕೂರಿಸಿದ್ದಾರೆ ಇವರು, ನಾಚಿಕೆ ಆಗಲ್ವಾ ಅಂತ ಕೇಳ್ತಿದ್ದಾರೆ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಅವರು. ಆದರೆ BJP ಇದಕ್ಕೆ ಭಾರಿ ಟೀಕೆಯನ್ನು ಮಾಡಿದೆ. ನಿಮ್ಮ ಬೌದ್ಧಿಕ ಮಟ್ಟ ಇಷ್ಟು ಕೀಳು ಹಂತಕ್ಕೆ ಹೋಗಿದೆಯಾ ಅಂತ. ಭಾರತದ ಒಬ್ಬ ಶ್ರೇಷ್ಠ ವಿಜ್ಞಾನಿ IIT ಮದ್ರಾಸ್ನ ಪ್ರಾಧ್ಯಾಪಕರಾಗಿರೋ ವಿ ಕಾಮಕೋಟಿ ಅವರ ಬಗ್ಗೆ ಇಷ್ಟು ಕೆಟ್ಟ ಮಾತುಗಳನ್ನು ಆಡ್ತೀರಿ ನೀವು ಅಂದರೆ, ನಮ್ಮ ಸಲಹಾ ಗುಪ್ತಚರ ಕಾರ್ಯಪಡೆಯ ಮಾಜಿ ಅಧ್ಯಕ್ಷರು ಆಗಿದ್ರು ಅವರು. RSS ಸಿದ್ಧಾಂತವನ್ನು ಅವರು ಬೆಂಬಲಿಸ್ತಾರೆ ಅನ್ನೋ ಒಂದು ರೀಸನ್ಗೆ ಅವರು ಒಬ್ಬರು ಗೋಮೂತ್ರ ಎಕ್ಸ್ಪರ್ಟ್ ಅನ್ನೋ ರೀತಿಯಲ್ಲಿ ಅವ್ರನ್ನ ಟೀಕೆ ಮಾಡೋದು. ಅವರು ಪದ್ಮಶ್ರೀ ಪಡ್ಕೊಂಡಿದ್ದಾರೆ. 150ಕ್ಕೂ ಹೆಚ್ಚು ಅವರ ಸಂಶೋಧನಾ ಪೇಪರ್ಸ್ ಇರಬಹುದು. ಇಡೀ ಜಗತ್ತು ಅವರನ್ನೊಬ್ಬ ವಿಜ್ಞಾನಿ, ಶ್ರೇಷ್ಠ ವಿಜ್ಞಾನಿ ಅಂತ ಕರೆದಿದೆ. ಅಂತಹ ವಿಜ್ಞಾನಿಯನ್ನು ನೀವು ಈ ರೀತಿ ಅವಮಾನಿಸ್ತಿದ್ದೀರಿ ಅಂದರೆ, ರಾಹುಲ್ ಗಾಂಧಿ ಅವ್ರಿಗಿಂತ ಪ್ರಿಯಾಂಕಾ ಗಾಂಧಿ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದೆ. ಪಾಪ ಅಣ್ಣ ತಂಗಿ ಇಬ್ಬರೂ ಒಂದೇ. ನೀವು ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ದೀರಿ, ಕಷ್ಟಪಟ್ಟು ಜಗತ್ತಿಗೆ ಶ್ರೇಷ್ಠ ಅನಿಸೋರು ಕೂಡ, ದೇಶಕ್ಕೆ ಒಳಿತನ ಮಾಡಿದವರು ಕೂಡ ನಿಮಗೇನು ಅನಿಸೋದೇ ಇಲ್ಲ. ಯಾಕಂದರೆ ನಿಮಗೆ ಅದರ ಅನುಭವವೇ ಇಲ್ವೇ? ಏನಾದರೂ ಜೀವನದಲ್ಲಿ ಮಾಡಿರೋ ಕೆಲಸ ಇದ್ರೆ ತಾನೇ ನಿಮಗೆ ಗೊತ್ತಾಗಕ್ಕೆ ಅಂತ ಅನುರಾಗ್ ಠಾಕೂರ್ ಅವರು ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡಿದ್ದಾರೆ. ಸೊ ಫಸ್ಟು ಪ್ರಧಾನಿ ರಾಜೀನಾಮೆಗೆ ಒತ್ತಾಯ ಆಯಿತು. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಸರಿ ಇಲ್ಲ ಆ ಜಾಗಕ್ಕೆ ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ. ಜೊತೆಗೆ ಬದಲಾವಣೆ ಮಾಡೋದಕ್ಕೆ ಅಂತ ಮಾಡಿರೋ ಟೀಮೇ ಟೊಳ್ಳು ಅಂತ ಕೂಡ ಕಾಂಗ್ರೆಸ್ ಮುಗಿಬಿದ್ದಿದೆ. ಆದರೆ ಸರಣಿ ಪೇಪರ್ ಲೀಕ್ಗಳು ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಹೇಗಾಗಿತ್ತು, UPA ಟೈಮಲ್ಲಿ ಏನಾಗಿತ್ತು, ಈಗ ಕಾಂಗ್ರೆಸ್ ಆಡಳಿತ ಇರುವಂಥ ಕರ್ನಾಟಕ ಇನ್ನಿತರ ರಾಜ್ಯಗಳಲ್ಲಿ ಏನಾಗ್ತಿದೆ, ಮತ್ತು ನೀವು ಏನು ಮಾಡಿದ್ದೀರಿ. ನಮ್ಮ ಕಾಲದಲ್ಲಿ ನಾವು ಕರೆಕ್ಟಿವ್ ಮೆಷರ್ಸ್ನಾದರೂ ತೊಗೊಳ್ತಿದ್ದೀವಿ, ಬಟ್ ನಿಮ್ಮ ಕಾಲದಲ್ಲಿ ನೀವು ಏನು ಮಾಡಿದ್ದೀರಿ ಅನ್ನೋದನ್ನು ಕನ್ನಡಿ ತೋರಿಸಿ BJPಯ ಸಂಸದರು ಕಾಂಗ್ರೆಸ್ನದ್ದ ಕೆಂಡವುಗೊಳ್ತಾ ಇದ್ದಾರೆ ಈಗ. ಸೊ ಈ ಚರ್ಚೆ ಯಾವ ದಿಕ್ಕಲ್ಲಿ ಸಾಗುತ್ತೆ, ತಾರ್ಕಿಕ ಹಂತಕ್ಕೆ ಹೋಗುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ಯಾಕಂದರೆ ಈ ಬಿಲ್ ಪಾಸ್ ಮಾಡ್ಕೊಳ್ಳೋದು NDA ನಂಬರ್ಗೆ ದೊಡ್ಡ ವಿಷಯ ಅಲ್ಲ, ಬಟ್ ಕನ್ಸ್ಟ್ರಕ್ಟಿವ್ ಚರ್ಚೆ ಆಗಬೇಕು. ಇಂತಹ ಶಿಕ್ಷಣದ ಬದಲಾವಣೆ ಈ ವಿಷಯಗಳೆಲ್ಲ ಚರ್ಚೆ ಆಗಬೇಕಾಗಿರೋದು. ಹಾಗಾಗಿ ಈ ಇಡೀ ಕಲಾಪವನ್ನು ವ್ಯರ್ಥ ಮಾಡದೆ ಒಂದು ಉತ್ತಮ ಕೆಲಸ, ಸ್ಟೂಡೆಂಟ್ಸ್ಗೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ಅಂದವರು ಅದೇ ಸ್ಟೂಡೆಂಟ್ಸ್ಗೋಸ್ಕರ ಸಂಯಮ ತಾಳ್ತಾರ ಅನ್ನೋದನ್ನು ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.